ಮಾಡತ್ತೆ ಒಳಗೆ ಮತ್ತೆ ಬೇರೆ ಇರೋದು ಮತ್ತು ಅಲ್ಲಿ ಜಾತಿಗಳಾಗ್ತಾವೆ, ಜನಾಂಗ ಆಗ್ತದೆ, ಪಕ್ಷ ಪಾರ್ಟಿ ಏನು 108 ಆಗ್ತಾವೆ. ಹಿಂದೂ ಧರ್ಮದಲ್ಲಿ ಗೊತ್ತದ ನಿಮಗೆ ಜಾತಿ ವ್ಯವಸ್ಥೆ ಯಾವ ರೀತಿ ಆಗ್ಯದ ಅಂತೇಳಿ. ಇಸ್ಲಾಂ ಧರ್ಮದಲ್ಲೂ ಸಹ ಅದೇ ರೀತಿ ಇದೆ. ಅವರಲ್ಲೂ ಒಳಪಂಗಡಗಳು, ಒಳವರ್ಗಗಳು, ಕ್ರಿಶ್ಚಿಯನ್ರಲ್ಲೂ ಸಹಿತ ಇದ್ದಾವೆ, ಜೈನರಲ್ಲೂ ಇದ್ದಾವೆ, ಬುದ್ಧರಲ್ಲೂ ಇದ್ದಾವೆ, ಬೌದ್ಧರಲ್ಲೂ ಇದ್ದಾವೆ, ಎಲ್ಲರಲ್ಲೂ ಇದ್ದಾವೆ. ಇವು ತಮ್ಮ ಹಿರಿತನ ತೋರಿಸೋಕೆ ಮಾಡ್ತಾವೆ ಅನ್ನುವಂಥದ್ದು ಒಂದು ಅಭಿಪ್ರಾಯ ನಮ್ಮ ಅರವಿಂದ ಚೊಕ್ಕಾಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಒಂದು ವಿಶೇಷವಾಗಿ ಅನಿಸ್ತು ನನಗೆ. ಅದೇ ಒಂದು ಸ್ವಲ್ಪ ಚರ್ಚೆ ಮಾಡಿದರೆ ಹೇಗೆ ಅನಿಸ್ತು ಆ ವಿಷಯಲ್ಲೇ. ರಸ್ತೆಯಲ್ಲಿ ಮೆರವಣಿಗೆ ಹೋಗುವ ಎಲ್ಲ ಮೆರವಣಿಗೆಗಳು ನಿಷೇಧ ಆಗಬೇಕಂತ ಹೇಳ್ತಾರೆ ಅವರು. ಈ ನಿಷೇಧ ಚರ್ಚೆ ಮಾಡೋದು ನಿಮಗೆ RSS ನಿಷೇಧ ಮಾಡಬೇಕಪ್ಪ ಸಾರ್ವಜನಿಕ ವಲಯದಲ್ಲಿ ಅವ್ರು ಮಾಡುವಂಥ ಕ್ರಿಯೆಗಳು ಇರ್ಬೋದು. ಅವರು ಒಳ್ಳೆಯ ಮೆಸೇಜ್ ಕೊಡ್ತಾ ಇರ್ಬೋದು, ಅವರು ಈ ದೇಶದ ಸಿದ್ಧಾಂತವನ್ನು ಹೇಳ್ತಾ ಇರ್ಬೋದು, ಸಾತ್ವಿಕತೆಯನ್ನು ಹೇಳ್ತಾ ಇರ್ಬೋದು ಅಂತ ಅವ್ರು ಹೇಳ್ತಾರೆ. ಆದರೆ ಅವು ಒಂದು ಪ್ರಚೋದನಕಾರಿ ಇರ್ತಾವೆ ಅನ್ನೋದು ಸಹಿತ ನಾವು ಇಲ್ಲಿ ಮರಲಿಕ್ಕೆ ಆಗೋದಿಲ್ಲ. ಈ ಪಥಸಂಚಲನದಿಂದಾಗಿ ಏನೇನೋ ತಿಕ್ಕಾಟ ಆಗ್ತದೆ. ಮುಸ್ಲಿಂ ವಿರೋಧಿ ಆಗಿರ್ಬೋದು, ಮುಸಲ್ಮಾನರಿಗೆ ವಿರೋಧ ಆಗಿರ್ಬೋದು. ಇಲ್ಲೇ ನಾವು ಯಾಕೆ ಮಾತನಾಡೋರು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಇವು ಯಾವ ಬೇಕಾಗಿಲ್ಲಪ್ಪ ಮೆರವಣಿಗೆಗಳಂತ. ಈ ರಸ್ತೆಗಳನ್ನ ಮಾಡಿದ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಅಡ್ಡಾಡೋದಕ್ಕೆ, ತಿರುಗಾಡೋದಕ್ಕೆ, ನಮ್ಮ ವಾಹನಗಳು ಹೋಗಿ ಬರೋದಕ್ಕೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ, ಸಂಪರ್ಕಗಳು ಮಾಡಿಸೋಕೆ ಇದ್ದಂಥ ಮೆರವಣಿಗೆಗಳನ್ನು ಈ ರಸ್ತೆಗಳಲ್ಲಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಅವರ ಅಭಿಪ್ರಾಯ. ಅದೇ ಕಾಲಕ್ಕೆ ರಸ್ತೆ ಮೂಲ ಉದ್ದೇಶ ಸಂಚಾರ ಸಾರಿಗೆ ಹೊರತು ಶಕ್ತಿ ಪ್ರದರ್ಶನ ಅಲ್ಲ. ಇದು ಶಕ್ತಿ ಪ್ರದರ್ಶನ ಆಗಬಾರ್ದು. ಇದು ಅದು ಆಗಿರ್ತದೆ ನಮ್ಮಲ್ಲೇ. ಒಂದು ಪ್ರದರ್ಶನ ಬೇಡಪ್ಪ ಇಲ್ಲಿ ಹೀಗೆ ಏನೋ ಹೇಳಿದ್ರೆ ಅದಕ್ಕೊಂದು ಆಬ್ಜೆಕ್ಷನ್ ತೆಗೆದು ಮತ್ತೆ ಕಾಣಿಸೋ ಮಾಡೋದು. ಇದರಿಂದಾಗಿ ಇನ್ನಷ್ಟು ಏನಪ್ಪ ಅಂದರೆ ಸಾರ್ವಜನಿಕ